ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರ ಬಿಗಿಪಟ್ಟು ಮುಂದುವರಿತಾ ಇದೆ. ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ನಾಯಕರು ಮತ್ತೊಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ ಇಂದ ಹೋರಾಟವನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆಯ ಕಲಾಪದಲ್ಲೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಹೋರಾಟಕ್ಕೆ BY ವಿಜಯೇಂದ್ರ ಜೊತೆ ಹಲವು ನಾಯಕರು ಭಾಗಿಯಾಗುವಂತ ಸಾಧ್ಯತೆ ಇರುತ್ತೆ. JDS ಇವರಿಗೆ ಸಾಥ್ ಕೊಡುವಂತ ಸಾಧ್ಯತೆ ಇರಲಿ. ಕುಮಾರಸ್ವಾಮಿ ಜೊತೆಗೆ ಅಶೋಕ್ ಅವರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. 9:00 ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಮ್ಮ BJP ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ 9:00 ಪ್ರತಿಭಟನೆ ಫ್ರೀಡಂ ಪಾರ್ಕ್ ಇಂದ ಶುರು ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ದೃಷ್ಟಿಯಿಂದ ಮುಂದುವರಿಯುತ್ತೆ. ನಾನು ಈಗಾಗಲೇ ನಿನ್ನೆ ಕುಮಾರಸ್ವಾಮಿ ಅವರು, ಗೌರವಾನ್ವಿತ ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರದ NDA ಸಚಿವರು ಮತ್ತು JDSನ ರಾಜ್ಯದ ಅಧ್ಯಕ್ಷರು ಅವ್ರ ಜೊತೆನೂ ಸುದೀರ್ಘವಾದಂಥ ಮಾತುಕತೆ ಆಯಿತು. ಅವರು ಇಲ್ಲ ಬ್ರದರ್, ಇದನ್ನು ಕಂಟಿನ್ಯೂ ಮಾಡಿ, ಒಂದು ಪೀಕಿಗೆ ಹೋಗಿದೆ, ಇದು ಜನಕ್ಕೆ ರೀಚ್ ಆಗಿದೆ, ಇದನ್ನು ಕಂಟಿನ್ಯೂ ಮಾಡಿ, ನಮ್ಮ ಪಾರ್ಟಿಯವ್ರಿಗೂ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸೋಮವಾರನೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಸದನದಲ್ಲಿ.